ಮಾಡ್ತಾ ಇದೀವಿ, ಇನ್ನೊಂದು ಕಡೆ ಗಂಗಾ ಮಾತೆಗೆ ಪೂಜೆ ಮಾಡ್ತಾ ಇದೀವಿ. ಇದೊಂದು ಯಾವಾಗಲೂ ಇದೇ ರೀತಿ ನಡೀತಾ ವಿಚಾರಗಳು, ಒಂದಕ್ಕೊಂದು ಸಂಬಂಧ ಇರಲ್ಲ. ಹಾಗೆ ಗೋಮಾತೆ ಪೂಜೆ ಮಾಡ್ತಾ ಇದ್ವಿ. ಅದೇ ಇವತ್ತಿನ ದಿನ ಗೋಮಾತೆಗಳು ಕೊಡೋ ಸಗಣಿಯಿಂದ ಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಮೆ ಹಸುಗಳು ಕೊಡುವಂತ ಆಹಾರ ಕಲುಷಿತ ಆಹಾರ. ಅದು ನೀವು ಅದನ್ನ ಬೇಕಾದ್ರೆ ಟೆಸ್ಟ್ ಮಾಡ್ಬೋದು ಲ್ಯಾಬ್ಗಳಲ್ಲಿ. ಅದಕ್ಕೆ ಕೂಡ ಯೂರಿಯಾ ಹಾಕ್ತಾರೆ. ಆ ಆಹಾರ ಆ ಫೀಡ್ ಯೂರಿಯಾ ಹಾಕಿ, ಆ ಯೂರಿಯಾ ಇರೋ ಗೊಬ್ಬರ ಭೂಮಿಗಾಗೋ ಯೂರಿಯಾನ ಗೋಮಾತೆಗೂ ಕೊಡ್ತಾ ಇದೆ. ಅದರಿಂದ ಆ ಗೋಮಾತೆ ಹಾಕಿದ ಸಗಣಿ ಕೂಡ ಇವತ್ತು ಮಾಲಿನ್ಯವಾಗಿದೆ. ನಾವು ಮಾಡೋ ಕೆಲಸಗಳು, ಇನ್ನೊಂದು ಕಡೆ ನಾವು ಮಾಡುವಂತ ಕೆಲವು ವಿಧಾನಗಳು ಒಂದಕ್ಕೊಂದು ಸಂಬಂಧ ಇಲ್ಲ. ಇದು ಮುಂದೆ ದಿನ ಬದಲಾಗಲ್ಲ. ಓಕೆ, ನಾನು ಮುಖ್ಯವಾಗಿ ನಿಮ್ಮ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಮತ್ತೆ ಅದರ ಸದಸ್ಯರು ಯಾರಿದಾರೋ ಅವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೀವ ವೈವಿಧ್ಯತೆ ಅಂತ ಒಂದು ಇದೆ. ಆ ಜೀವ ವೈವಿಧ್ಯತೆ ಅಂದ್ರೆ ಏನಂತ ಬೇಕಾದ್ರೆ ಇನ್ನೊಂದು ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ. ಒಂದೆರಡು ಗಂಟೆ ಟೈಮ್ ಕೊಟ್ಟರೆ ನಾನು ನಿಮ್ಗೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಜೀವ ವೈವಿಧ್ಯತೆ ಅಂದ್ರೆ ಏನಂತ. ಆ ಜೀವ ವೈವಿಧ್ಯತೆಯಲ್ಲಿ ತುಂಬಾ ಅಸಮತೋಲನ ಬಂದ್ಬಿಟ್ಟಿದೆ, ಭಯಂಕರ ಅಸಮತೋಲನ ಬಂದ್ಬಿಟ್ಟಿದೆ. ಈ ಎಂಟೈರ್ ಪಂಚಾಯತಿಯಲ್ಲಿ, ನಮ್ಮ ದೇವಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ನಾಟಿ ಹಸುಗಳಿವೆ ಅಂತ ಒಂದು ಲೆಕ್ಕ ಮಾಡಿದ್ರೆ ನಾನು ಸಿಕ್ಕಿದ್ದು ಒಂದು 7-8 ಸಿಕ್ಕಿದ್ದಾವೆ. ಸೀಮೆ ಹಸುಗಳು ಎಷ್ಟಿವೆ ಅಂದ್ರೆ 500-600, ಅದು ಗೌಡ ಗೊತ್ತಿಷ್ಟಿವೆ. ನಾಟಿ ಹಸುಗಳ ಸಂತತಿ ದಿನ ದಿನ ಕಡಿಮೆ ಆಗ್ತಾ ಇದೆ. ಅಲ್ಲಿ ಜೀವ ವೈವಿಧ್ಯತೆಯಲ್ಲಿ ಬಹಳಷ್ಟು ಏನ್ ಹೇಳ್ತೀವಿ ಅಸಮತೋಲನ ಬಂದಿದೆ. ನೀವು ಗಂಗಾ ಮಾತೆ ಪೂಜೆ ಮಾಡೋರು, ಗೋಮಾತೆ ಪೂಜೆ ಮಾಡೋರು, ಭೂಮಾತೆ ಪೂಜೆ ಮಾಡೋರು, ಇನ್ನೊಂದು ಪೂಜೆ ಮರ್ತ್ಬಿಟ್ಟಿದ್ದೀರಿ ನೀವು ಅನ್ಸುತ್ತೆ ನನಗೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಭೂಮಿ, ಗಂಗಾ, ಗೋಮಾತೆ, ಭೂಮಾತೆ, ಗೋಮಾತೆ, ಗಂಗಾ ಮಾತೆ, ಕರೆಕ್ಟ್. ಇನ್ನೊಂದು ಮುಖ್ಯವಾದ ಮಾತನ್ನು ಮರ್ತು ಬಿಟ್ಟಿದ್ದೀರಿ ನೀವು. ಅಲ್ಲ, ಬಹಳ ಮುಖ್ಯ ಅದು. ಆ ತಾಯಿ ಇದ್ರೇನೆ ನಿಮ್ಗೆ ಗಂಗಾ ಮಾತೆ ಬರೋದು, ಗೋಮಾತೆ ಬರೋದು, ಭೂಮಿ ತಂಪಾಗಿರೋದು. ಮರಗಳು, ನೀವು ಮರಗಳಿಗೆ ಪೂಜೆ ಮಾಡೋದು ಮರ್ತು ಬಿಟ್ಟಿದ್ದೀರಿ. ಅದು ಸೇರಿಸ್ಕೊಂಡು ದೇವಿ ತಗೊಳ್ಳಿ. ಅಶ್ವತ್ಥ ಮರಕ್ಕೆ ಪೂಜೆ ಮಾಡಿ ಸ್ವಾಮಿ. ಅಶ್ವತ್ಥ ಮರಕ್ಕೆ ಅಷ್ಟು ಪ್ರಾಶಸ್ತ್ಯ ಯಾವ ಮರಕ್ಕೆ ಇಲ್ಲ ಅಂತ ನಮ್ಮ ಪುರಾಣಗಳಲ್ಲಿ ಕೇಳಿದ್ವಿ. ಅಶ್ವತ್ಥ ಮರದಲ್ಲಿ ಸದಾಕಾಲ ಶ್ರೀ ಮಹಾವಿಷ್ಣು, ನೀವು ಹರಿಹೋಮ ಅಂದ್ರೆ ನೀವು ಅದಕ್ಕೆ ಪೂಜೆ ಮಾಡಲ್ಲ. ಭಾರತೀಯ ಕಿಸಾನ್ ಸಂಘದವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಹರಿಹೋಮ ಅಂತೀರಿ, ಸಂತೋಷ. ಆದ್ರೆ ಹರಿರೋ ಮರಕ್ಕೆ ನೀವು ಪೂಜೆ ಮಾಡಲ್ಲ. ನೋಡಿ ಎಷ್ಟು ವೈವಿಧ್ಯ, ಎಷ್ಟು ನಿಮ್ಮಲ್ಲಿ ಭಿನ್ನತೆ ಇದೆ ನೋಡಿ. ಇದು ಒಳ್ಳೇದು. ಈ ಡೈವರ್ಸಿಟಿ ಇರಬೇಕು. ಇದ್ರೇನೆ ಗೊತ್ತಾಗುತ್ತೆ ನಾವು ಮಾಡೋ ಸರಿ ತಪ್ಪ ಅಂತ. ಯಾರೊಬ್ಬರು ಹೇಳ್ತಾರೆ, ನೀವು ಅಶ್ವತ್ಥ ಮರಕ್ಕೆ ಪೂಜೆ ಮಾಡ್ದೇನೆ ನೀವು ಹರಿಹೋಮ ಅಂತ ಹೇಳೋಕೆ ನಿಮ್ಗೆ ಹಕ್ಕಿಲ್ಲ. ಸಾರಿ, ಅದು ನನ್ನ ಅಭಿಪ್ರಾಯ. ನೀವು ಒಪ್ಕೊಂತೀರಲ್ವಾ? ನೀವು ಮಾಡ್ತೀರಿ ಅಶ್ವತ್ಥ ಮರಕ್ಕೆ ಪೂಜೆ ಮಾಡಿ ಹರಿಹೋಮ ಅಂತ ಹೇಳಿ. ಯಾಕಂದ್ರೆ ಹರಿ ವಾಸ ಮಾಡೋ ಮರ ಅದು ಅಶ್ವತ್ಥ ಮರ. ನೀವು ಅದಕ್ಕೆ ಪೂಜೆ ಮಾಡಿದ್ರೆ ಹರಿಹೋಮ ಅಂತ ನಿಂತ್ಕೊಳ್ಳಿ, ಏನ್ ಪ್ರಯೋಜನ ಇದೆ? ಇನ್ಮೇಲೆ ಹೇಳ್ಬೇಡ ದಯವಿಟ್ಟು. ನಾನು ಬಹಳ ಕಟುವಾಗಿ ಮಾತಾಡ್ತೀನಿ. ಯಾಕೆ ಮಾತಾಡ್ತೀನಿ? ನಂಗೆ ತುಂಬಾ ದುಃಖ ಆಗುತ್ತೆ, ಸಂಕಟ ಆಗುತ್ತೆ. ನಂಗೆ ಸಂಕಟ ಆಗುತ್ತೆ. ಈ ನಡೀತಾ ವಿದ್ಯಮಾನಗಳ ಬಗ್ಗೆ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ. ಆ ಸಂಕಟದಿಂದ ಮಾತಾಡ್ತೀನಿ ಬಿಟ್ಟರೆ ನಿಮ್ಮೇಲೆ ಪಾಪಕ್ಕೆ ಮಾತಾಡ್ತಾರೆ, ನಿಮ್ಮೇಲೆ ನಂಗೆ ವ್ಯರತ್ವ ಇಲ್ಲ. ವಿಷಯಾಧಾರಿತವಾಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಜೀವ ವೈವಿಧ್ಯತೆಯಲ್ಲಿ ಇವೆಲ್ಲ ಒಂದು ಭಾಗ. ಹಸು, ಭೂಮಿ, ಹಾಗೆ ನೀರು, ಮರ, ಜೀವ ವೈವಿಧ್ಯತೆ ಇವೆಲ್ಲ ಇದ್ರೆ ಜೀವ ವೈವಿಧ್ಯತೆ ಚೆನ್ನಾಗಿದ್ದು ಆ ಭಾಗ ಚೆನ್ನಾಗಿರುತ್ತೆ. ಈಗ ಜೀವ ವೈವಿಧ್ಯತೆ ಎಷ್ಟು ಹಾಳಾಗಿದೆ ಅಂದ್ರೆ 1000 ಸೀಮೆ ಹಸುಗಳಿವೆ, 10 ನಾಟಿ ಹಸುಗಳಿಲ್ಲ. ಎಂಟೈರ್ ಪಂಚಾಯತಿಯಲ್ಲಿ ಸರ್ವೆ ಮಾಡಿದ್ರೆ 2 ಊರಲ್ಲಿ 4 ಅಂಟವಾಳ ಮರ ಇದೆ. ಅದಿಲ್ಲದೆ ಇರೋದ್ರಿಂದ ಇವಾಗ, ಯಾಕೆ ನೀವು ಇದ್ರ ಬಗ್ಗೆ ಮಾತನಾಡೋರು, ಅದಕ್ಕೆ ಸನಾತನ ಧರ್ಮ, ಸನಾತನ ವಿಷಯಗಳ ಬಗ್ಗೆ ಮಾತನಾಡೋರು ನೀವು ಇದ್ರ ಬಗ್ಗೆ ಮಾತಾಡ್ಬೇಕು, ತಿಳ್ಕೋಬೇಕು. ನೀವು ಅಂಟವಾಳ ಮರ ಎಷ್ಟು ಪ್ರಾಶಸ್ತ್ಯ ತಿಳ್ಕೋಬೇಕು. ಅಂಟವಾಳ ಮರ ಇಲ್ಲದೆ ಇರೋದ್ರಿಂದ ಇವತ್ತೆಲ್ಲ ಹೊರದೇಶದ ಕಂಪನಿಗಳು ನಮ್ಮ ದೇಶ ಮೇಲೆ ದಬ್ಬಾಳಿಕೆ ಮಾಡೋದು, ಅವರ ವಸ್ತುಗಳ ಉದಾಹರಣೆಗೆ ತಲೆಗೆ ಹಾಕೊಳ್ಳೋ ಏನದು, ನಾವು ಆಗೋದೀಗ ಪ್ಯಾಕೆಟ್ ಅಲ್ಲಿ ಶಾಂಪುಗಳು. ಹಳ್ಳಿಗೂ ನೀವು ಅಂಟವಾಳ ಮರಗಳಿದ್ರೆ ಅಂಟವಾಳ ಕಾಯಿ ನಾವು ಪುಡಿ ಮಾಡ್ಕೊಂಡು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರಿ ನೀವು.
ನೀವು ಅದು ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಿಮ್ಮ ಭಾರತೀಯ ಕಿಸಾನ್ ಸಂಘದವ್ರು ಬಹಳ ವಿಷಯಗಳು ತಿಳ್ಕೊಬೇಕಾಗಿದೆ. ನನಗೆಲ್ಲ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ, ನನಗೂ ಸುಮಾರು ಗೊತ್ತಿಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಜೀವ ವೈವಿಧ್ಯತೆ ಬಗ್ಗೆ ಸಂಬಂಧಪಟ್ಟಿದ್ದು ನೀವು ಮಾತಾಡೋ ವಿಚಾರಗಳ ಬಗ್ಗೆ ನಂಗೆ ಗೊತ್ತಿದೆ. ನಾನು ಪ್ರಾಕ್ಟಿಕಲಿ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ತಮ್ಮಲ್ಲಿ ನಾವು ಬೇಡ್ಕೊಳ್ಳೋದೇನಂದ್ರೆ, ದಯವಿಟ್ಟು ಜೀವ ವೈವಿಧ್ಯತೆಯನ್ನು ನೀವು ನಿಮ್ಮ ಸಬ್ಜೆಕ್ಟ್ ಆಗಿ ಮುಂದೆ ಇಟ್ಕೊಳ್ಳಿ. ಆ ಸಬ್ಜೆಕ್ಟ್ ಇಲ್ಲ ಅಂದ್ರೆ ನಾನು ನಿಮ್ ಜೊತೆ ಬರಲ್ಲ ಇಂಥ ಕಾರ್ಯಕ್ರಮಗಳಿಗೆ, ನನಗೆ ಅವಶ್ಯಕತೆ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ, ನಾನು ನಿಮ್ ಜೊತೆ ಇರ್ಬೇಕಾದ್ರೆ ದಯವಿಟ್ಟು ಆ ಜೀವ ವೈವಿಧ್ಯತೆಯಲ್ಲಿ ಮರ ಬರುತ್ತೆ, ಹಸುಗಳು ಬರ್ತವೆ, ಪ್ರಾಣಿಗಳು ಬರ್ತವೆ, ಭೂಮಿ ಬರುತ್ತೆ, ನೀರು ಬರುತ್ತೆ, ಎಲ್ಲ ಬರ್ತದೆ ಜೀವ ವೈವಿಧ್ಯತೆಯಲ್ಲಿ. ಅದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪ್ರೇರಣೆ ಕೊಡೋ ರೀತಿಯಲ್ಲಿ ಮಾಡ್ಕೊಂಡು, ಭೂಮಾತ ಪೂಜೆ ಅಂತ ಇದ್ದೀವಿ ನಾವು, ಆ ಭೂಮಾತ ಬಾಯಲ್ಲಿ ನಾವು ವಿಷ ಹಾಕ್ತಾ ಇದೀವಿ. ಹೇಳಿ, ಎಷ್ಟು ಜನ ಇಲ್ಲಿ ಭಾರತೀಯ ಕಿಸಾನ್ ಸಂಘದಲ್ಲಿರೋರು ಭೂಮಾತ ಬಾಯಿಗೆ ವಿಷ ಹಾಕ್ತಾ ಇಲ್ಲ ಅಂತ ಹೇಳೋರು ಒಬ್ಬರು ನನಗೆ ಒಬ್ಬರ ಇದ್ದಾರ? ಹಾಕ್ತಾ ಇಲ್ಲ. ಒಬ್ಬರ ಇದ್ದಾರ? ಒಬ್ಬರಾದ್ರು ನಾವು ಭೂಮಾತ ಪೂಜೆ ಮಾಡಿದೀವಿ. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ಯಾಕಂದ್ರೆ ನಾನು ಪ್ರಶ್ನೆ ಮಾಡಿದ್ರೆ ಯಾವುದು ಒಪ್ಪೋದಿಲ್ಲ. ಅದು ಎಚ್ ನರಸಿಂಹ ಅವರು, ಈ ರಾಜ್ಯದ ಬಹಳ ಶ್ರೇಷ್ಠ ವ್ಯಕ್ತಿ ಶಿಕ್ಷಣದಲ್ಲಿ. ಎಚ್ ನರಸಿಂಹ ಒಂದು ಮಾತು ಹೇಳಿದ್ದಾರೆ, ಪ್ರಶ್ನಿಸದೆ ಒಪ್ಪಬೇಡ. ಯಾರಾದ್ರೂ ಏನಾದ್ರು ಹೇಳಿದಾಗ ಪ್ರಶ್ನೆ ಮಾಡು, ನಂತರ ಒಪ್ಪುಕೋ ಅಂತ. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನಾನು ಭೂಮಾತೆಗೆ ಪೂಜೆ ಮಾಡೋಣ, ಅದೇ ನಾನು ಆ ಭೂಮಿಗೆ ತಗೊಂಡೋಗಿ ವಿಷ ಹಾಕ್ತಾ ಇದ್ದೀನಿ. ನಾನು ಎಂತ ಪೂಜೆ ಮಾಡೋದು? ಯೂರಿಯಾ ಕಾಂಪ್ಲೆಕ್ಸ್, DAP, PAP, ABDC ಎಲ್ಲ ಕೆಮಿಕಲ್ ಸಿಂಪಡಣೆ ಮಾಡೋದು, ಇದು ಭೂಮಾತೆ ಪೂಜೆ. ನಾನು ಯಾಕೆ ಇಷ್ಟು ವಿಮರ್ಶನಾತ್ಮಕ ಮಾತಾಡ್ತಾ ಇದ್ದೇನೆ? ನಾನು ವಿಮರ್ಶನಾತ್ಮಕವಾಗಿ ಮಾತಾಡಿದ್ರೆ ನೀವು ವಿಚಾರ ಕಲಿಯೋದಿಲ್ಲ. ನಾನು ಯಾರನ್ನೂ ವೆಚ್ಚಿಸೋಕೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನನ್ನವರೆಗೂ ಬಂದಾಗ ನಾನು ನ್ಯಾಯ ಮಾಡಬೇಕು, ನಂಗೆ ಗೊತ್ತಿರೋ ವಿಚಾರಧಾರೆ ಅವ್ರು ಧಾರೆ ಹಾಕ್ಬೇಕು ಅವ್ರಿಗೆ. ಅದು ಹಾಕಿಲ್ಲ ಅಂದ್ರೆ ನನಗೆ ಮೋಸ ಮಾಡ್ಕೊತಾ ಇದ್ದೀನಿ, ನನಗೆ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಭಾರತೀಯ ಕಿಸಾನ್ ಸಂಘದವರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ನಿಮ್ಗೆ ಆಸಕ್ತಿ ಇದ್ರೆ, ನೀವು ವಿಚಾರವಂತರು ಆಗ್ಬೇಕಂತಿದ್ರೆ, ನಿಮ್ಮ ವಿಚಾರಗಳಲ್ಲಿ ಜನಗಳ ಬದಲಾವಣೆ ಆಗ್ಬೇಕಂತ ಮನಸ್ಸಲ್ಲಿ ಇದ್ರೆ, ನಿಮಗೆ ಎಷ್ಟು ಜನ ತಯಾರಾಗಿದ್ದೀರಿ ನನಗೆ ಲೆಕ್ಕ ಕೊಡಿ, ಇಷ್ಟು ಬಳಿ. ನಾನು ಕೆಲವು ತರಬೇತಿ ಕೊಡಿಸ್ತೀನಿ ನಿಮಗೆ, ಇದಕ್ಕೆ ಸಂಬಂಧಪಟ್ಟಂತ ತರಬೇತಿಗಳು ಕೊಡಿಸ್ತೀನಿ. ಯಾಕಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಒಂದು ಮಾತಿದೆ, ಸಾಮರ್ಥ್ಯತೆ ಹೆಚ್ಚು ಮಾಡೋದು. ಯಾವಾಗ ನಿಮ್ಮಲ್ಲಿ ಹೊಸ ವಿಚಾರಧಾರೆಗಳಿರುವ ನಿಮ್ಮ ಸಾಮರ್ಥ್ಯ ಅಲ್ಲಿ ಕುಂಠಿತವಾಗುತ್ತೆ. ನಿಮ್ಮ ಸಾಮರ್ಥ್ಯ ಹೆಚ್ಚಾಗಬೇಕಾದ್ರೆ ಹೊಸ ವಿಚಾರಗಳ ಬಗ್ಗೆ ತಿಳ್ಕೋಬೇಕಾಗಿದೆ. ತಿಳ್ಕೊಂಡಿದ್ದೀರ ಅಂದ್ರೆ ನಿಂತ ನೀರಿದ್ದಂಗೆ. ನಿಂತ ನೀರಿದ್ರೆ ಡೇಂಜರ್. ನಿಂತ ನೀರಲ್ಲಿ ಚಿಕನ್ ಗುನ್ಯಾ ಬರುತ್ತೆ, ಡೆಂಗು ಬರುತ್ತೆ, ಮಲೇರಿಯಾ ಬರ್ಬೋದು. ನಿಂತ ನೀರಲ್ಲಿ ನೀರು ಹೋಗ್ತಾ ಇರ್ಬೇಕು. ನೀವು ಹೋಗ್ತಾ ಇರ್ಬೇಕಾದ್ರೆ ಯಾವಾಗಲೂ ಹೊಸ ವಿಷಯ ತಿಳ್ಕೋಬೇಕು. ಇವತ್ತು ಮಾತಾಡಿದ ಮಾತು ಇನ್ನೊಂದು ಮೀಟಿಂಗ್ ಮತ್ತೆ ಮಾತಾಡಬಾರ್ದು. ನೀವು ಪ್ರತಿಯೊಂದು ಸಭೆಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಬೇಕು ಜನರ ಜೊತೆಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೆಲವು ವಿಷಯಗಳ ಬಗ್ಗೆ ನಿಮಗೆ ಕೆಪಾಸಿಟಿ ಬಿಲ್ಡಿಂಗ್ ಆಗಬೇಕು. ಯಾಕಂದ್ರೆ ಮಣ್ಣು ಭೂಮಾತ ಅಂತ ಇನ್ನೊಂದು ಹೇಳ್ತೀವಿ. ಇವತ್ತು ಇಡೀ ವಿಶ್ವ ನಿಮ್ಗೆ ಎಷ್ಟೋ ಗೊತ್ತು, ನಂಗೆ ಗೊತ್ತಿಲ್ಲ, ನಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ ಅನ್ಸುತ್ತೆ. ಇಡೀ ವಿಶ್ವ ಇವತ್ತು ಒಂದು ವಿಚಾರದ ಬಗ್ಗೆ ಬಹಳ ನರಳ್ತಾ ಇದೆ. ಇಡೀ ವಿಶ್ವ ನರಳ್ತಾ ಇದೆ ಒಂದು ವಿಷಯದಲ್ಲಿ. ಗೊತ್ತಿದೆಯಾ? ಅದು ಒಂದು ವಿಷಯ ಇದೆ. ಇಡೀ ಪ್ರಪಂಚ ಸಫರ್ ಆಗ್ತಾ ಇದೆ, ನರಳ್ತಾ ಇಡೀ ಪ್ರಪಂಚ ಸಫರ್ ಆಗ್ತಾ ಇದೆ. ಹವಾಮಾನ ಬದಲಾವಣೆ ಇಡೀ ಪ್ರಪಂಚ ಸಫರ್ ಆಗ್ತಾ ಇದೆ. ಕಳೆದ ವರ್ಷ ಪ್ರಪಂಚದಲ್ಲಿ 89 ದೇಶಗಳಲ್ಲಿ, ನಂತ ಸ್ಟ್ಯಾಟಿಸ್ಟಿಕ್ ಅಂಕಿಅಂಶಗಳಿದ್ದರೆ ನಾನು ಮಾತಾಡಕ್ಕೆ ಹೋಗಲ್ಲ. ಬೇಕಾದ್ರೆ ನೀವು ವೆರಿಫೈ ಮಾಡಿ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ಕೋಬೇಕಂದ್ರೆ ಹೇಳಿ ತಪ್ಪ ಸುಳ್ಳ ಅಂತ. 89 ದೇಶಗಳಲ್ಲಿ ಜನರು ಎಷ್ಟು ಕಷ್ಟಗಳು ಅನುಭವಿಸಿದರೆ ಅದಕ್ಕೆ ಹೇಳಕ್ಕಾಗಲ್ಲ. ಮರಳು ರಾಷ್ಟ್ರಗಳು, ಸೌದಿ ಅರೇಬಿಯನ್ ಕಂಟ್ರೀಸ್, ಸೌದಿ ಅರೇಬಿಯಾ ದೇಶಗಳು ಮಳೆ ಬರೋದು ನಿಮ್ಗೆ ಗೊತ್ತಾಗುತ್ತೆ? ಕೇಳಿದ್ರೆ ಮಳೆ ಬರೋದು? ಈ ಸಾರಿ ಪ್ರವಾಹಗಳಾಗಿದ್ದಾವೆ. ಕಾಡುಗಳು ಒಡ್ಕೊಂಡು ಸಮುದ್ರೊಳಗೆ ಹೋಗ್ಬಿಟ್ಟಿದ್ದಾವೆ. ಅದು ಬಿಡಿ. ಹಿಮಪಾತ ಬಗ್ಗೆ ಕೇಳಿದಿರ? ಹಿಮಪಾತ ದಕ್ಷಿಣ ಭಾರತ ಎಲ್ಲ ನೋಡಿದ್ರೆ ನಾವು, ನಮ್ಗೆ ಹಿಮಾಲಯ ಹತ್ತಿರದಿಂದ ದಕ್ಷಿಣ ಭಾರತ ಹಿಮಪಾತ ನೋಡಿಲ್ಲ. ಸೌದಿ ಅರೇಬಿಯಾ ಹಿಮಪಾತ ಆಯ್ತು.
ಮರುಭೂಮಿ ಹಿಮಪಾತ ಏನು? ಅದ್ರ ಅರ್ಥ ಏನಂದ್ರೆ ಹವಾಮಾನ ಬದಲಾವಣೆ ಆ ಮಟ್ಟಕ್ಕೆ ಚೇಂಜ್ ಆಗ್ತಾ ಇದೆ, ತೊಂದರೆ ಕೊಡ್ತಾ ಇದೆ ಪ್ರಪಂಚಕ್ಕೆ. ನೀವು ಮಾತಾಡೋ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳು, ಮಣ್ಣು ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದು ಹವಾಮಾನ ಬದಲಾವಣೆ ಸಂಬಂಧ ಇದೆ. ನೀರು ಬಗ್ಗೆ ಮಾತಾಡ್ತದೆ, ಅದು ಸಂಬಂಧ ಇದೆ. ಪ್ರಾಣಿಗಳ ಬಗ್ಗೆ ಮಾತಾಡ್ತದೆ, ಅದು ಸಂಬಂಧ ಇದೆ. ಅದು ನೀವು ಹವಾಮಾನ ಬಗ್ಗೆ ಬದಲಾವಣೆ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಎಷ್ಟು ದಿನ ಇದೇ ಹೇಳ್ತೀರಾ, ಭೂಮಿ ಮಣ್ಣು ನೀರು ಅಂತ. ಈಗ ರೈತರು, ಅದಕ್ಕೆ ಕಿಸಾನ್ ಸಂಘದವರು ಹೇಳ್ತಾ ಇದ್ದೆ ನಾನು, ರೈತರು ಈ ಹವಾಮಾನ ಬದಲಾವಣೆಗೆ ಮುಖ್ಯ ಕಾರಣ ಯಾರು ಗೊತ್ತಾ? ಮುಖ್ಯ ಕಾರಣ ಯಾರು ಗೊತ್ತಾ? ಹವಾಮಾನ ಬದಲಾವಣೆಗೆ ಮುಖ್ಯವಾಗಿ ಯಾರ್ಯಾರು ಕಾರಣಕರ್ತದೆ ಹವಾಮಾನ ಬದಲಾವಣೆಗೆ? ಒಂದು, ದೊಡ್ಡ ದೊಡ್ಡ ಕಾರ್ಖಾನೆಗಳು, ಅವರು ಬಿಡುವಂತ ಹೊಗೆ. ಎರಡನೇದು ವಾಹನಗಳು, ವೆಹಿಕಲ್ಸ್, ಅದರಿಂದ ಬರುವಂತ ಗ್ಯಾಸಸ್. ಮೂರನೇದು ರೈತರು. ದುರದೃಷ್ಟ ಇದು, ಇಲ್ಲಿ ಹೇಳಲಿಕ್ಕೆ ಮನಸ್ಸು ತುಂಬ ನೋವಾಗುತ್ತೆ, ಮತ್ತೆ ಹೇಳಲೇಬೇಕದು. ರೈತರಿಂದ ಸಾಕಷ್ಟು ಹವಾಮಾನ ಬದಲಾವಣೆ ಆಗ್ತದೆ. ಯಾಕಂದ್ರೆ ಅವ್ರು ಹಾಕುವಂತ ಗೊಬ್ಬರಗಳಿಂದ, ಅವ್ರ ಸಿಂಪಡಣೆಗಳಿಂದ ಹವಾಮಾನ ಬದಲಾವಣೆ ಆಗ್ತದೆ. ಮೂರು. ಇನ್ನ 4 ಪ್ಲಾಸ್ಟಿಕ್ ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತೀನಿ, ನಾವು ನಮ್ಮ ಸಂಸ್ಥೆ ಎಲ್ಲರಿಗೂ ಮಾತಾಡ್ತಾ ಇರ್ತೀವಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ಲಾಸ್ಟಿಕ್ ನಿಲ್ಲಿಸಿ. ಎಷ್ಟು ಸಾಧ್ಯ ನಿಲ್ಲಿಸಿ, 100% ಮಾಡೋಕ್ಕಾಗಲ್ಲ ಕೆಲವು. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಲ್ಲಿಸಿ ಪ್ಲಾಸ್ಟಿಕ್. ನೀವು ಅಂಗಡಿಗೆ ಹೋದಾಗ ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟರೆ ಬೇಡಪ್ಪ, ಕೈ ಕೊಡು, ಅಥವಾ ನೀವು ಮನೆಯಿಂದ ಹೋಗುವಾಗ ಇಂಥ ಬ್ಯಾಗ್ ಒಂದು ತಗೊಂಡೋಗಿ, ಇಂಥ ಬ್ಯಾಗ್ ಒಂದು ತಗೊಂಡೋಗಿ ಮನೆಯಿಂದ ಆಚೆ ಹೋಗುವಾಗ. ಈಗ ಎಲ್ಲರ ಹತ್ರ ಮೋಟರ್ ಬೈಕ್ಗಳಿವೆ, ಕಾರ್ಗಳಿವೆ, ಅದ್ರಲ್ಲಿ ಹಾಕೊಂಡು ತಗೊಂಡೋಗಿ ಬಜಾರ್ ಮಾರ್ಕೆಟ್ಗೆ ಹೋಗುವಾಗ ಅವ್ರು ಏನ ಕೊಟ್ಟು ಇದ್ರಲ್ಲಿ ಹಾಕೊಂಡ್ ಬನ್ನಿ. ಅವಮಾನ ನಮ್ಗೇನ ಅವಮಾನ, ನಾಚಿಕೆನ, ಅವಮಾನ, ನಮ್ಗೆ ಅವಮಾನ, ತುಂಬಾ ಅವಮಾನ ನಮ್ಗೆ. ಯಾಕಂದ್ರೆ ನಾವು ತುಂಬಾ ಬೆಳೆದವ್ರು, ನಾವು ಮಾಡರ್ನೈಸೇಷನ್ ಅಲ್ಲಿ ಬೆಳೆದವರು. ಪ್ಲಾಸ್ಟಿಕ್ ಇದ್ದ ಬ್ಯಾಗ್ ನಮ್ಗೆ ಅವಮಾನ, ಸಿಗ್ಗು ಮನಕ್ಕೆ. ಆ ಸಿಗ್ಗನ ಮಾತಿಗೆ ಬಿಡಿಸಿ, ಆ ಸಿಗ್ಗನೇ ಮಾತಿಗೆ ಸಿಗ್ಗು ಹೋಗ್ತೀನಿ ಈ ಮಾತಕ್ಕೆ. ನಾಚಿಕೆ ಅನ್ನೋ ಮಾತಿಗೆ ನಾಚಿಕೆ ಆಗುತ್ತೆ ಈ ಮನುಷ್ಯರ ಸ್ವಭಾವ ನೋಡಿ. ದಯವಿಟ್ಟು ಪ್ಲಾಸ್ಟಿಕ್ ನಿಲ್ಲಿಸಿ. ನೀವು ಎಲ್ಲಿ ಸಭೆಗಳು ಸಮಾರಂಭಗಳು ಮಾಡ್ತೀರೋ ಅಲ್ಲಿ ದಯವಿಟ್ಟು ನೀವು ಪ್ರಜ್ಞಾಪೂರ್ವಕವಾಗಿ ಹೇಳಿ ಜನರಿಗೆ ಪ್ಲಾಸ್ಟಿಕ್ ತಗೊಂಡ್ಬರ್ಬೇಡಿ ಅಂತ. ನಾವಿವತ್ತು ಪ್ಲಾಸ್ಟಿಕ್ ಬಾಟಲ್ ಸಿಗ್ತದೆ, ನಾವು ಇವು ಇಂಥದ್ರಲ್ಲಿ ನೀರು ಕೊಡೋದು. ನಾವೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಈಗ, ಮದುವೆ ಸಮಾರಂಭಗಳು, ಇತರ ಏನಾದ್ರು ಸಮಾರಂಭಗಳು ಇದ್ರೆ ನಮ್ಮ ಭಾರತೀಯ ಕಿಸಾನ್ ಸಂಘದವರಿಗೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ, ನೀವು ಅಂತ ಸಮಾರಂಭಗಳು ಮಾಡುವಾಗ ದಯವಿಟ್ಟು ನಮ್ಗೊಂದು ಮಾತು ಹೇಳಿ. ನಮ್ಮ ಹುಡುಗರು ಬರ್ತಾರೆ, ನಮ್ಮ ಹತ್ರ ಇಂಥವು 3000 ಗ್ಲಾಸ್ಗಳಿವೆ, 3000 ಗ್ಲಾಸ್ಗಳಿವೆ. ನಮ್ಮ ಹುಡುಗರು ಬರ್ತಾರೆ ಇಲ್ಲಿ ಮದುವೆಯಲ್ಲಿ. ನಮ್ಮ ಹುಡುಗರು ಪ್ರತಿ ಎಲೆ ಪಕ್ಕದಲ್ಲಿ ಒಂದು ಗ್ಲಾಸ್ ಇಟ್ಟು ಅದ್ರಲ್ಲಿ ನೀರು ಹಾಕ್ತಾರೆ. ಒಂದು ಪ್ಲಾಸ್ಟಿಕ್ ಬಾಟಲ್ ತರಬಾರ್ದು. ನೀವು ಅದು ಮಾಡಿದ್ರೆ ನೀವು ಭೂಮಾತಮ್ಮಕ್ಕೆ ಪೂಜೆ ಮಾಡೋದಕ್ಕೆ ಮರ್ಯಾದೆ ಇರುತ್ತೆ. ಇಲ್ಲ ನೀವು ಹೇಳೋದೊಂದು, ನೀವು ಮಾಡೋದೊಂದು. ಬದನೆಕಾಯಿ ಪುರಾಣಗಳು ಹೇಳೋದು ಬೇಡ ನಾವು. ನೀವು ಮದುವೆ ಸಮಾರಂಭಗಳು, ಬೇರೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ನೀರು ಕೊಡಬೇಡಿ. ನಮ್ಗೆ ಹೇಳಿ. ನಮ್ಮ ಹುಡುಗರು 30 ಜನ ಇದ್ದಾರೆ, ಮುಳ್ಬಾಲ್ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ನಮ್ಮ ಹುಡುಗರು 30 ಜನ ಬಂದ್ರು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು. ನಮ್ಮೊಂದು ಯೂನಿಫಾರ್ಮ್ ಇದೆ, ಬರ್ತೀವಿ, ಕೈ ಗ್ಲೌಸ್ ಹಾಕೊಂತೀವಿ, ತಲೆ ಕ್ಯಾಪ್ ಇಟ್ಕೊಂತೀವಿ, ಬಾಯಿಗೆ ಮಾಸ್ಕ್ ಹಾಕೊಂತೀವಿ. ನೀವು ನೀರು ಕೊಡಲಿ, ನಾವು ನೀರು ತುಂಬಿಸ್ಕೊಂಡು ಹೋಗ್ತೀವಿ. ನೀವು ಊಟ ಕೊಡ್ಬೇಡಿ ನಮ್ಗೆ, ನಿಮ್ಮ ಊಟ ಬೇಡ, ನಾವು ಮಾಡಿಬಿಟ್ಟು ಆಚೆ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ನಮ್ಮ ಉದ್ದೇಶ ಅಂದ್ರೆ ಪ್ಲಾಸ್ಟಿಕ್ ನಿಲ್ಲಿಸಬೇಕಂತ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಮುಳ್ಬಾಲ್ ತಾಲೂಕಲ್ಲಿ ಒಂದು ವರ್ಷಕ್ಕೆ ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ ಖರ್ಚು ಬರ್ತದೆ ನಿಮ್ಗೆ ಗೊತ್ತಾ? ಒಂದು ವರ್ಷಕ್ಕೆ ಎಷ್ಟು ಮದುವೆಗಳಾಗ್ತವೆ ಗೊತ್ತಾ ನಿಮ್ಗೆ? ಮುಳ್ಬಾಲ್ ಟೌನ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಎಲ್ಲಾ ಛತ್ರಗಳಲ್ಲಿ ಎಷ್ಟು ಮದುವೆಗಳಾಗ್ತವೆ ಒಂದು ವರ್ಷಕ್ಕೆ? ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ ಬೀದಿಯಲ್ಲಿ ಬಿಸಾಕ್ತಾ ಇದ್ದಾರೆ? ಆ ಪ್ಲಾಸ್ಟಿಕ್ ಎಲ್ಲಿ ಬರ್ತಾ ಇದೆ? ಕೆರೆ ಒಳಗೆ ಬರ್ತಾ ಇದೆ. ನೀವು ಗಂಗಾ ಮಾತು ಪೂಜೆ ಮಾಡ್ತೀವಿ, ಆ ಕೆರೆನ ಪ್ಲಾಸ್ಟಿಕ್ ತುಂಬಿಸ್ತೀವಿ. ನೀವು ಭೂಮಾತು ಪೂಜೆ ಮಾಡ್ತೀವಿ, ಆ ಭೂಮಿ ಬಾಯಿಗೆ ವಿಷ ಹಾಕ್ತೀವಿ. ನಾವು ಗೋಮಾತು ಪೂಜೆ ಮಾಡ್ತೀವಿ, ಆ ಗೋಮಾತಿಗೆ ನಾಟಿ ವರ್ಷಗಳನ್ನ ಎಂದೇ ಮಾಡಿದ್ವಿ ನಾವು. ಏನ್ ಮಾಡ್ತಾ ಇದ್ವಿ ನಾವು? ಸಂಘಟನೆ ಕಟ್ಕೊಳ್ಳೋದು ತುಂಬಾ ಸುಲಭ. ಆ ಸಂಘಟನೆ ಸೈದ್ಧಾಂತಿಕವಾಗಿ ಇಡೀ ಮಾನವ ವಿಶ್ವ ಕಲ್ಯಾಣಕ್ಕೆ ಆ ಸಂಘಟನೆಗಳು ಬಳಸೋದು, ಬೆಳೆಸೋದು ತುಂಬಾ ಚಾಲೆಂಜ್. ಅದು ಆ ಚಾಲೆಂಜ್ ತಗೊಳ್ಳಿ, ಯಾವ್ದು ಪ್ರಾಬ್ಲಮ್ ಅಲ್ಲ, ಎಲ್ಲ ಚಾಲೆಂಜ್ಗಳಿವೆಲ್ಲ. ಆ ಸವಾಲುಗಳು ತಗೊಳ್ಳಿ. ನಿಮ್ ಜೊತೆ ನಾನು ಹೇಳ್ತೀನಿ, ನಿಮ್ಗೆ ಏನು ವಿಚಾರಧಾರೆ ಬೇಕು ನಂಗೆ ಹೇಳಿ, ನಾನು ಗೊತ್ತಿರೋ ವಿಷಯ ನಾ ಹೇಳ್ತೀನಿ, ನಾನು ಕಳ್ಕೊಂಡ್ ಬರ್ತೀನಿ. ಸೊ
ಇವತ್ತು ನೀವು ಈ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ನಿಮ್ಗೆ ಹೇಳ್ಬೇಕಂತ ಅನಿಸಿತ್ತು. ದಯವಿಟ್ಟು ನಿಮ್ಗೆ ಯಾರಾದ್ರೂ ನನ್ನ ಮಾತುಗಳಿಂದ ಸ್ವಲ್ಪ ಮನಸ್ಸು ನೋವಾದ್ರೆ ದಯವಿಟ್ಟು ಈ ಚಿಕ್ಕ ಮನುಷ್ಯನ ನಿಮ್ಮ ದೊಡ್ಡ ಮನಸ್ಸಿಂದ ಕ್ಷಮಿಸಿ. ಥ್ಯಾಂಕ್ ಯು. ಮದ್ಯದ ಬಾಟಲ್ ಮೇಲೆ ಇರುತ್ತೆ, ಅದ್ರ ಬಗ್ಗೆ ಹೇಳ್ತಾರೆ ಆರೋಗ್ಯಕ್ಕೆ ಹಾನಿಕರ. ಅದೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ವರ್ಷಕ್ಕೆ 40,000 ಕೋಟಿ ವ್ಯಾಪಾರ ಯಾಕೆ ಮಾಡ್ತಾ ಇದ್ದಾರೆ? ಪ್ರಶ್ನೆ ಏನಂದ್ರೆ ಅದು ಗೌರ್ಮೆಂಟ್ ಕೆಲಸ, ಅದು ಅವ್ರಿಗೆ ಹಣ ಬೇಕು, ಕಾರ್ಯಕ್ರಮ ಮಾಡ್ಲಿಕ್ಕೆ ಹಣ ಬೇಕು, ಅವ್ರು ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿದ್ದು ನಾನೇ ಸಿಗರೇಟ್ ತಗೋಬೇಕು, ನಾನೇ ಮದ್ಯ ಕುಡಿಯಕ್ಕೆ ಹೋಗ್ಬೇಕು, ನಂಗೆ ಬುದ್ಧಿ ಇಲ್ವಾ? ಪ್ರಶ್ನೆ ಏನಂದ್ರೆ ದಯವಿಟ್ಟು ಹೇಳ್ತೀನಿ, ನನ್ನ ಮನೆಯಿಂದ ನಾನು ಪ್ರಾರಂಭ ಮಾಡ್ಬೇಕು. ಇಲ್ಲಿ ಇವತ್ತು ಇಷ್ಟು ಜನ ಕೂತ್ಕೊಂಡು ಸ್ವಾಮಿ, ಇಲ್ಲಿ ಒಂದು 50 ಜನ ಇದು ಅನ್ಕೊಳ್ಳೋಣ. ನಾವು 50 ಜನ, ನೀವು ಅವ್ರ ಕೈಯಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಿ 50 ಜನ ಕೈಯಲ್ಲಿ ಏನಂದ್ರೆ, ನಾನು ಈ ಕ್ಷಣದಿಂದ ನನ್ನ ಮನೆಯೊಳಗೆ ಪ್ಲಾಸ್ಟಿಕ್ ತಗೊಂಡ್ಬರಲ್ಲ ಮಾಡಿಸಿ. ನಾವು 50 ಮನೆಗಳಲ್ಲಿ, ಯಾಕಂದ್ರೆ ಇಂಗ್ಲಿಷ್ ಒಂದು ಮಾತು ಹೇಳ್ತಾರೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ. ಯಾವ್ದಾದ್ರು ಚಿಕ್ಕದಾಗಿ ಪ್ರಾರಂಭ ಆಗ್ಬೇಕು ವಿನಃ ಒಂದೇ ಸಾರಿ ಇಡೀ ಪ್ರಪಂಚ ಎಲ್ಲ ಇದ್ದು ಕೂತ್ಕೊಂಡು ಆಗೋದು. ಮಹಾತ್ಮ ಗಾಂಧಿ ಅವ್ರನ್ನ ಸೌತ್ ಆಫ್ರಿಕಾದಲ್ಲಿ ಇವನು ಬ್ರೌನು ಬ್ಲಾಕ್ ಅಂತ ಎತ್ತಿ ಬಿಸಾಕಿದ್ದಕ್ಕೆ ಆ ಮನುಷ್ಯನಿಗೆ ಏನೋ ಅವ್ರಿಗೆ ಪ್ರಶ್ನೆ ಬಂತು, ನನ್ನ ಯಾಕೆ ಬಿಸಾಕಿದ್ದಾರೆ, ನನ್ನ ಅಲ್ಲೇನೋ ಸ್ಟಾರ್ಟ್ ಮಾಡ್ತಾರೆ ಅಂತ ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ರೈಟ್? ಯಾವ್ದಾದ್ರೂ ಒಬ್ಬರಿಂದ ಶುರು ಆಗುತ್ತೆ. ಆ ಒಬ್ರು ನೀವಾಗಿ ಆ ಒಬ್ರು, ಸರ್ಕಾರ ಬೇಡ, ಫ್ಯಾಕ್ಟ್ರಿಗಳು ಬೇಡ, ಆ ಒಬ್ರು ನೀವಾಗಿ, ನಾನು ನನ್ನ ಮನೆಯೊಳಗೆ ಈ ಕ್ಷಣದಿಂದ ಪ್ಲಾಸ್ಟಿಕ್ ತಗೊಂಡ್ಬರಲ್ಲ. ಇಲ್ಲಿ ಕೂತ್ಕೊಂಡು ಎಲ್ಲ ಪ್ರಮಾಣ ತಗೊಳ್ಳಿ, ಪ್ರಾಮಾಣಿಕ ಪ್ರಮಾಣ ಮಾಡಲಿ. ಆ ಗೋಮಾತೆ ಮೇಲೆ ಪ್ರಮಾಣ, ಆ ಭೂಮಾತೆ ಮೇಲೆ ಪ್ರಮಾಣ, ಇನ್ನೊಂದು ಮಾತೆ ಗಂಗಾ ಮಾತೆ ಮೇಲೆ ಪ್ರಮಾಣ ಮಾಡಿ ಇಲ್ಲಿ ಕೂತ್ಕೊಂಡಾರ ಹೇಳಿ ನೋಡೋಣ. ನಾಳೆ ಬೇಡ, ಈ ಕ್ಷಣದಿಂದ ನನ್ನ ಮನೆಯೊಳಗೆ ನಾನು ಪ್ಲಾಸ್ಟಿಕ್ ತಗೊಂಡ್ಬರಲ್ಲ ಅಂತ ಗೋಮಾತೆ, ನೀವು ಪೂಜೆ ಮಾಡಿದಂತ ಗೋಮಾತಾ, ನೀವು ಪೂಜೆ ಮಾಡಿದ ಭೂಮಾತಾ, ನೀವು ಪೂಜೆ ಮಾಡಿದ ಗಂಗಾ ಮಾತೆ ಮೇಲೆ ಪ್ರಮಾಣ ಮಾಡಿ ಹೇಳಿ, ಸಾಕು. ಗ್ರೇಟ್ ಚೇಂಜ್, ಗ್ರೇಟ್ ಡೆವಲಪ್ಮೆಂಟ್. ಮಹಾತ್ಮ ಗಾಂಧಿ ಒಂದು ಮಾತು ಹೇಳ್ತಾ ಇದ್ರು, ಪ್ರಪಂಚ ಎಲ್ಲ ಬದಲಾಗಬೇಕಂತ ಯೋಚನೆ ಮಾಡಬೇಡ, ಮೊದಲು ನೀನು ಬದಲಾಗ ಅಂತ. ಪ್ರಪಂಚ ಎಲ್ಲ ಬದಲಾಗಬೇಕಂತ ಯಾವತ್ತು ಯೋಚನೆ ಮಾಡ್ಬೇಡಿ. ನಾವು ಒಪ್ಕೊಂತೀವಿ ಆ ಮಾತನ್ನ. ಎಲ್ಲರೂ ಬದಲಾಗಬೇಕಂತ ನಾನು ಬದಲಾಗ್ತಾ ಇಲ್ಲ, ಬೇರೆಯವ್ರೆಲ್ಲ ಬದಲಾಗಬೇಕಂತ ನಾನು ಯಾಕೆ ಯೋಚನೆ ಮಾಡ್ಬೇಕು? ಸೊ ನಾನು ಬದಲಾಗಬೇಕು. ಶ್ರೀರಾಮಕೃಷ್ಣ ಪರಮಹಂಸ ಕಥೆ ಒಂದಿದೆ, ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ. ಅದು ಬೆಲ್ಲ, ಒಂದು ತಾಯಿ ಮಗುನ ಕರ್ಕೊಂಡ್ ಬಂದಿದ್ದೆ ಸ್ವಾಮಿಗೆ ಹತ್ರನಿಗೆ. ನನ್ನ ಮಗ ತುಂಬಾ ಬೆಲ್ಲ ತಿಂತಾ ಇದ್ದಾನೆ ಸ್ವಾಮಿ, ನೀವು ಬುದ್ಧವಾದ ಹೇಳಿ ಅಂತ. ಅವರು 1 ತಿಂಗಳ ಆದ್ಮೇಲೆ ಕರ್ಕೊಂಡ್ ಬಂದ್ರು. ಕೇಳಿದ್ರೆ ಶಿಷ್ಯಂದ್ರು, ವಿವೇಕಾನಂದ ಅಂತ ಯಾರೋ ಇದ್ದಾರೆ ಶಿಷ್ಯಂದ್ರು. ಕೇಳಿದ್ರೆ ಯಾಕೆ ಸ್ವಾಮಿ ನೀ ಕೈಲಿ ಹೇಳ್ದೆ ಆಗುತ್ತಲ್ವ ಅಂತ. ಇಲ್ಲ, ನನಗೆ ಸ್ವೀಟ್ ಬಗ್ಗೆ ನಂಗೆ ತುಂಬಾ ವ್ಯಾಮೋಹ. ನನಗೆ ನಾನು ಅಷ್ಟು ವ್ಯಾಮೋಹ ಇಟ್ಕೊಂಡು ಆ ಮಗುನ್ ತಿನ್ಬೇಡ, ನನ್ನ ಮಾತು ಶಕ್ತಿ ಇರಲ್ಲ. ಅದಕ್ಕೋಸ್ಕರ ಮೊದಲು ನಾನು ಅದು ಗೆಲ್ಲಬೇಕು, ಆ ವಾಂಛೆ, ಆ ಕಾಮವನ್ನು ನಾನು ಗೆಲ್ಲಬೇಕು ಅಂತ ಅವರು ಪ್ರಯತ್ನ ಮಾಡಿ ಅವ್ರು ಗೆದ್ದು ಬಿಟ್ಟಾರೆ. ಅದರಿಂದ ಹೊರಗೆ ಬಂದರು, ಆ ಕಾಮದಿಂದ ಹೊರಗೆ ಬಂದರು. ಆಮೇಲೆ ಅವ್ರು ಹೇಳಿದ ಮಾತು ರಾಮಬಾಣ ತರ ಕೆಲಸ ಮಾಡ್ತೀವಿ. ಯಾವತ್ತು ನೀವು ಆಚರಣೆ ಮಾಡಿದ ಮಾತು ಹೇಳಿದ್ರೆ ರಾಮಬಾಣ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನಾನು ಪ್ಲಾಸ್ಟಿಕ್ ತಗೊಂಡ್ಬಂದು ನೀವು ಪ್ಲಾಸ್ಟಿಕ್ ತಗೊಂಡ್ಬರ್ಬೇಡಿ ಅಂದ್ರೆ ನಾವು ಮಾತ್ರ ಶಕ್ತಿ ಇರಲ್ಲ. ಅದಕ್ಕೋಸ್ಕರ ನಾವು ಸೀರಿಯಸ್ ಮಾಡ್ತಾ ಇದೀವಿ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾವು ನಿಲ್ಲಿಸ್ತಾ ಇದೀವಿ. ಅದಕ್ಕೆ ಹೇಳಿದ್ನಲ್ಲ, ಈಗ ಪ್ಲಾಸ್ಟಿಕ್ ಬದಲು ಈಗ ನಾವು ಮದುವೆಗಳು ಬಂದು ಮುಳಬಾಗಿಲಲ್ಲಿ ನಾವು ಬರ್ತೀವಿ, ಇಲ್ಲಿ ಕೂತ್ಕೊಂಡವರೆಲ್ಲ ನಿಮ್ಮ ಮನೆಯಲ್ಲಿ ಏನಾದ್ರು ಮದುವೆ ಮುಂಚೆ ಆಗಿದ್ದು ನಮ್ಗೆ ದಯವಿಟ್ಟು ಒಂದು ಮಾತು ಫೋನ್ ಕಾಲ್ ಮಾಡಿ, ಇಂಥ ಇದೆ ಸರ್, ಒಂದು 20 ಜನ ಬನ್ನಿ. 20 ಜನ ನಾವು 3,000 ಗ್ಲಾಸ್ ತಗೊಂಡ್ಬರ್ತೀವಿ, ನೀರು ಬಡಿಸ್ತೀವಿ, ಹೋಗ್ತೀವಿ. ನಮ್ಮಿಂದ ಬದಲಾವಣೆ ಸ್ಟಾರ್ಟ್ ಆಗಲಿ. ಈ ಭಾರತೀಯ ಕಿಸಾನ್ ಸಂಘದಿಂದ ಮುಳಬಾಲ್ ತಾಲೂಕಲ್ಲಿ ಪ್ಲಾಸ್ಟಿಕ್ ನಿವಾರಣೆ ಆಗಲಿ. ಸರ್ಕಾರ ನಿಮ್ಮ ಮಾತು, ಸರ್ಕಾರ ನಾನು ನಿಮ್ಮ ಮಾತು ಕೇಳಕ್ ಇರ್ಲಿಲ್ಲಪ್ಪ, ನಾನು ಇಡೀ ರಾಜ್ಯವನ್ನು ನಡೆಸ್ಬೇಕು, ನಂಗೆ ಹಣ ಬೇಕು, ನೀನು ಕೊಡ್ತೀಯಾ ಅಂತಾರೆ. ಅದು ಸರ್ಕಾರ ಕೇಳಿದ್ರೆ ಪ್ರಯೋಜನ ಇಲ್ಲ. ಫುಡ್ ಗ್ರೇಡ್ ಇವೆ, ಫುಡ್ ಗ್ರೇಡ್ ಬಾಟಲ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಈ ಕ್ಷಣದಲ್ಲಿ ಒಂದು ಮಾತು ಹೇಳ್ಬೇಕು, ನಾನು 2 ನಿಮಿಷ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನೀವು ಕುಡಿಯೋ ಬಿಸ್ಲೇರಿ ನೀರು, ಕಿನ್ಲೆ ವಾಟರ್, ಕ್ಯಾನ್ ವಾಟರ್, ಯಾವ ವಾಟರ್ ತಗೊಳ್ಳಿ, ದಯವಿಟ್ಟು ನಾನು ಹೇಳೋದು ಬೇಡ. ನೀವು ಆ ನೀರನ್ನು ತಗೊಂಡೋಗಿ ಒಂದು ಸೊಲ್ಯೂಷನ್ ಇದೆ, ಕೆಮಿಕಲ್ ಸೊಲ್ಯೂಷನ್, ಅದು ಕೊಡ್ತೀನಿ, ಆ ನೀರಲ್ಲಿ ಹಾಕಿ ನೋಡಿ.
30 ಸೆಕೆಂಡ್ಸ್ ಒಳಗೆ ನೀರು ಕರೆದು ಬಂದ್ಬಿಡ್ತಾ ಇದ್ರು. ಎಸಿಡಿಕ್ ವಾಟರ್, ನೀವು ಕುಡಿತಾ ಇರೋ ಎಸಿಡಿಕ್ ವಾಟರ್. ಬಾಡಿಗೆ ಆಲ್ಕಲೈನ್ ವಾಟರ್ ಬೇಕು. ಏನ್ ಗೌಡ್ರೆ? ಆಲ್ಕಲೈನ್ ವಾಟರ್ ಬೇಕು ಬಾಡಿಗೆ. ನಿಮ್ಗೆ ನಿಮ್ಮ ಆರ್ ಒ ಪ್ಲಾಂಟ್ಸ್ ಪಂಚಾಯತಿಗಳಲ್ಲಿ ಆರ್ ಒ ಪ್ಲಾಂಟ್ ಓ ಹಾಹಾಕಾರ. ಎಲ್ಲ ಆರ್ ಒ ಪ್ಲಾಂಟ್ ಕೊಡೋ ನೀರು ಎಸಿಡಿಕ್ ವಾಟರ್. ಅದು ನಾವು ದೊಡ್ಡ ಪ್ರೋಗ್ರಾಮ್ ಅನ್ಕೊಂತೀವಿ ನಾವು. ಪಾಪ ಜನರಿಗೆ ಗೊತ್ತಿಲ್ಲ. ಜನರು ಸ್ವಾಮಿ ಮಾ ಊರು ಆರ್ ಒ ಪ್ಲಾಂಟ್ ಕಾವ ಸ್ವಾಮಿ. ಸೌಂಡ್ರ ಏನ್ ಮಾಡ್ತಾ ಇದೀವಿ? ಆ ಎಂಟೈರ್ ಹಳ್ಳಿಯ ಸಮುದಾಯವನ್ನ ಅವ್ರ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ವಿ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ನಿಲ್ಲಿಸಿ ಬಿಡಿ ಇದು ಬೇಡ ಅಂತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ ನಿಲ್ಲಿಸಿ ಬಿಡಿ ಇದು ಬೇಡ ಅಂತ. ನಮ್ಮ ರಾಜಕಾರಣಿಗಳು ನಿಲ್ಲಿಸ್ತಾ ಇಲ್ಲ. ಆ ಯಾವ ಪಕ್ಷ ಅದಕ್ಕೆ ಸಂಬಂಧ ಇಲ್ಲ. ಎಲ್ಲ ಪಕ್ಷಗಳಿಗೆ ನಾನು ಹೇಳೋದು ಅನಿಸುತ್ತೆ. ನಮ್ಮ ರಾಜಕಾರಣಿಗಳು ನಿಲ್ಲಿಸ್ತಾ ಇಲ್ಲ. ಯಾಕೆ ನಿಲ್ಲಿಸ್ಬಾರ್ದು ರಾಜಕಾರಣಿಗಳು? WHO ರಿಪೋರ್ಟ್ಸ್ ನೋಡಿ, ಇಂಟರ್ನೆಟ್ಗೆ ಹೋಗಿ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಈ ಬಾಟಲ್ಸ್ ಬೇಡ ಅಂತ, ಈ ನೀರು ಕೊಡ್ಬೇಡ. ಮತ್ತೆ ಯಾಕೆ ಕೊಡ್ತಾ ಇದ್ದಾರೆ? ಮೂಲಭೂತವಾಗಿ ನಮ್ಗೆ ಏನಂತ ಈ ದೇಶದಲ್ಲಿ ಏನಾದ್ರು ಹೇಳಿದ್ರೆ ಅದಕ್ಕೆ ಧಿಕ್ಕಾರ ಮಾಡೋದು ನಮ್ಮ ಕೆಲಸ, ಅದಕ್ಕೆ ಆಪೋಸಿಟ್ ಕೆಲಸ ಮಾಡೋದು ನಮ್ಮ ಕೆಲಸ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಫುಡ್ ಗ್ರೇಡ್ ಸುಮಾರು ಬಾಟಲ್ಸ್ ಇವೆ, ಕಾಸ್ಟ್ ತುಂಬಾ ಕಾಸ್ಟ್. ಆ ಕಾಸ್ಟ್ ಅಲ್ಲಿ ನಿಮಗೆ ಬಿಸಿಲಿನ ನೀರು ಕೊಡ್ಬೇಕಾದ್ರೆ ಒಂದು ಬಾಟಲ್ ಬಂದು ₹100 ಆಗುತ್ತೆ. ಯಾವ ತಗೊಳ್ತಾನೆ ₹100? ತಗೊಳ್ಳಲ್ಲ. ಚೀಪ್ ಇದು. ನಾನು ಹೇಳ್ತಲ್ಲ, ನೀವು ಭಾರತೀಯ ಕಿಸಾನ್ ಸಂಘದಲ್ಲಿ ತುಂಬಾ ಸಂಶೋಧನೆ ಮಾಡ್ಬೇಕು ಸ್ವಾಮಿ. ನೀವು ಸಂಶೋಧನೆ ಮಾಡದೆ ಏನು ಮಾತಾಡ್ಬೇಕು ದಯವಿಟ್ಟು. ಅಪ್ಪಾಜಿ ಗೌಡ್ರೆ, ಸಂಶೋಧನೆ ಮಾಡಬೇಕು. ಕಿಲ್ಲೆ ವಾಟರ್, ಬಿಸ್ಲೇರಿ ವಾಟರ್, ಕೆಂಟ್ ವಾಟರ್ ಟೆಸ್ಟ್ ಮಾಡಿ ನೋಡಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಇವೆ ಅದರಲ್ಲಿ. ನೀವು ಮೈಕ್ರೋ ಪ್ಲಾಸ್ಟಿಕ್ಸ್ ಮಾನವನ ಮೆದುಳು ಒಳಗೆ ಹೋಗ್ಬಿಟ್ಟಿದೆ. ಮೊನ್ನೆ ಒಂದು ಸರ್ಜರಿ ಮಾಡಿದಾಗ ಡಾಕ್ಟರ್ಸ್ ಹೇಳ್ತಾರೆ ಮನುಷ್ಯನ ಮೆದುಳು ಒಳಗೆ ಪ್ಲಾಸ್ಟಿಕ್ ಇದೆ ಅಂತ. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ವೈಜ್ಞಾನಿಕವಾಗಿ ನಾವು ಕೆಲಸ ಮಾಡಬೇಕು, ವೈಜ್ಞಾನಿಕ ಯೋಚನೆ ಮಾಡಬೇಕು, ವೈಜ್ಞಾನಿಕ ಮಾತಾಡ್ಬೇಕು ಜನರಿಗೆ. ಇಲ್ಲ ಅಂದ್ರೆ ಸಂಘಟನೆಗಳು ಕಟ್ಕೊಂಡ್ರು ಕೂಡ ಅದ್ರ ಪ್ರಭಾವ ಕಾಣಲ್ಲ. ಬರೀ ಸಂಘಟನೆ ಸಂಘ ಒಂದು 5 ಜನ ಇರ್ತಾರೆ ಅಷ್ಟು ಉಳ್ಕೊಂಡ್ಬಿಡ್ತಾ ಬಿಟ್ಟರೆ ಪ್ರಭಾವ ಯಾರು ಕಾಣಲ್ಲ. ನಾನು ಹೇಳೋದು ಇಷ್ಟ ಇಲ್ದಿದ್ರು ನಾನು ಹೇಳೋದು ನನ್ನ ಕರ್ತವ್ಯ, ನಾನು ಹೇಳ್ತಾ ಇದ್ದೀನಿ. ನೀವು ಕೇಳಿದ್ರು ಅದು ನಂಗೆ ಬೇಜಾರಿಲ್ಲ. ನನ್ನ ಕರ್ತವ್ಯ, ನಂಗೆ ಗೊತ್ತಿರೋ ವಿಷಯ ನಾನು ಈಗ ಹೇಳಬೇಕಿಲ್ಲ. ನಾನು ನಿಮ್ಗೆ ಮೋಸ ಮಾಡ್ತಾ ಇದ್ದೆ ಅಂತ ನನ್ನ ಭಾವನೆ. ನಾನು ನಿಮ್ಗೆ ಮೋಸ ಮಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವು ಬಹಳ ಕೆಪಾಸಿಟಿ ಬಿಲ್ಡಿಂಗ್ ನಿಮ್ಗೆ ಆಗ್ಬೇಕು. ಪ್ರತಿಯೊಬ್ಬ ಕಿಸಾನ್ ಸಂಘದ ಸದಸ್ಯರು, ಪ್ರತಿಯೊಬ್ಬರಿಗೂ ಮೆಂಬರ್ಸ್ ಎಲ್ರಿಗೂ ಏನ್ ಗೌಡ್ರೆ ಕೆಪಾಸಿಟಿ ಬಿಲ್ಡಿಂಗ್ ಆಗ್ಬೇಕು ವಿಷಯಗಳ ಬಗ್ಗೆ. ಆಗ ಹೊಸ ವಿಷಯಗಳು ಮಾತ್ರ ಸಾಧ್ಯ ಆಗುತ್ತೆ, ಜನ ಕೇಳ್ತಾರೆ. ಇಲ್ಲ ಅಂದ್ರೆ ಪ್ರಯೋಜನ ಅಲ್ಲ.